ನೋಡಿ, ಈ ಶಾರ್ಟ್ ವಿಡಿಯೋದಲ್ಲಿ ನಾನು ನನ್ನ ಕ್ಲೈಂಟ್ಗೆ ಒಂದು ಗ್ರ್ಯಾಟಿಟ್ಯೂಡ್ನ ಹೇಳಲೇಬೇಕು. ಯಾವ ಕ್ಲೈಂಟ್? ಆ್ಯಸ್ ಯೂಶುವಲ್ ನನ್ನ ಕೊಪ್ಪಳದ ಕ್ಲೈಂಟ್ ಭಾಗ್ಯಶ್ರೀ. ಯಾಕೆ ಹೇಳಬೇಕು ಅಂದರೆ, ಈಗ ಮತ್ತೆ ಆಕೆ ನನ್ನ ವರ್ಕಿಗೆ ನಾನು ಫೀಸ್ ಕೇಳಿದ್ದಕ್ಕಿಂತ ಮತ್ತೆ ಹೆಚ್ಚಾಗಿ ನನಗೆ ಫೀಸ್ನ ಕೊಟ್ಟು ಮತ್ತೆ ಅವರ ನನ್ನ ಕೆಲಸಕ್ಕೆ ಅವರ ಗ್ರ್ಯಾಟಿಟ್ಯೂಡ್ನ ಅವರು ತೋರಿಸಿದ್ದಾರೆ. ನಾನು ಅಷ್ಟೇ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಭಾಗ್ಯಶ್ರೀ ಅವರೇ. ಈ ನನ್ನ ಕ್ಲೈಂಟ್, ಕೊಪ್ಪಳದ ಕ್ಲೈಂಟ್, ವೆರಿ ಇಂಟೆಲಿಜೆಂಟ್ ಕ್ಲೈಂಟ್. ನಾನು ಯಾವಾಗಲೂ ಮರ್ಕ್ಯೂರಿ ಅಂತ ಇರ್ತೀನಿ. ಈ ನನ್ನ ಕ್ಲೈಂಟ್ ಮರ್ಕ್ಯೂರಿನೇ, ನಂತರನೇ ಮರ್ಕ್ಯೂರಿ. ಅದಕ್ಕೆ ಅವ್ರು ಹೇಳ್ತಾರೆ, ದೇವರು ನನ್ನ ಕೇಸ್ಗೆ ನಿಮ್ಮನ್ನು ಕಳಿಸಿದ್ರು ಅಂತ. ನಾನು ಅದೇ ಥರ ಹೇಳ್ತೀನಿ, ನನಗೂ ನಿಮ್ಮಂಥ ಕ್ಲೈಂಟ್ ಸಿಕ್ಕಿದ್ದು ದೇವರು ಕೊಟ್ಟ ಗಾಡ್ಸ್ ಗಿಫ್ಟ್ ಅಂತ. ಸೊ ಈ ಕ್ಲೈಂಟ್ ನೀವು ವಿಡಿಯೋದಲ್ಲಿ ನೋಡಿ ಎಲ್ಲರೂ ಆಶ್ಚರ್ಯಪಟ್ರಿ. 60ರಿಂದ 70 ಲಾಯರ್ನ ನಾನು ಮೀಟ್ ಮಾಡಿದ್ದೀನಿ, ಫೋನ್ ಕನ್ಸಲ್ಟೇಷನ್ ಮಾಡಿದ್ದೀನಿ ಅಂತ ಹೇಳಿದಾಗ ನಿಮಗೆಲ್ಲರಿಗೂ ಆಶ್ಚರ್ಯ ಆಗಿ ನನ್ನನ್ನು ಕೇಳಿದ್ರಿ. ಸೊ ನಾನು ಹೇಳ್ತಾ ಇದ್ದೀನಿ ನೋಡಿ, ನನಗೂ ಅಷ್ಟೇ ಇವರು ಕೇಸ್ ಕೊಡೋಕ್ಕೆ ಮುಂಚೆನೇ ನನ್ನ ಹತ್ರ ಮಾತಾಡೋಕ್ಕೆ, ಕನ್ಸಲ್ಟೇಷನ್ಗೆ ನಾನು ಫೀಸ್ ಕೇಳೇ ಇಲ್ಲ, ಮುಂಚೆನೇ ಫೀಸ್ ಹಾಕ್ಬಿಡ್ತಾಯಿದ್ರು. ಫೀಸ್ ಹಾಕಿ ಡೌಟ್ಗಳನ್ನ ಕೇಳ್ತಾಯಿದ್ರು. ಸೊ ಇದು ಆಗಿ ನಮಗೆ ಹೇಗೆ ಆಯಿತು ಅಂದರೆ, ಅವರು ನನಗೆ ಬಿಡುವಿಲ್ಲದೆ ಹೋದ್ರು ನಾನು ಆಕೆದ್ರ ಜೊತೆ ಮಾತಾಡಲೇಬೇಕಾಗಿತ್ತು. ಯಾಕೆಂದರೆ ಅವ್ರು ನನಗೆ ಮೊದಲೇ ಫೀಸ್ ಹಾಕ್ಬಿಡ್ತಾಯಿದ್ರು. ನೀವುಗಳು ಕ್ಲೈಂಟ್ಗಳು ಎಷ್ಟೋ ಜನ ಫೀಸ್ ಕೊಡೋಕ್ಕೆ ಹಿಂದೆ ಮುಂದೆ ನೋಡ್ತೀರಾ, ಮುಂದಿನ ವಾರ ಕೊಡ್ತೀನಿ, ಮುಂದಿನ ತಿಂಗಳು ಕೊಡ್ತೀನಿ ಅಂತ. ಸೊ ಈ ಥರ ಎಲ್ಲ ನೀವು ಫೀಸ್ ಕೊಡೋಕ್ಕೆ ಲಾಯರ್ಗೆ ತಪ್ಪಿಸ್ಕೊಂಡ್ರೆ, ಅದು ಈ ಥರ ಲಾಯಲ್ ಆಗಿರೋ ಲಾಯರ್ಗೆ ಕೆಲಸಕ್ಕೆ ತಪ್ಪಿಸ್ಕೊಂಡ್ರೆ ಫೀಸ್ ಕೊಡೋಕ್ಕೆ, ನಾವು ನಿಮ್ಮ ಕೆಲಸ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಸೊ ಲಾಯರ್ಸ್ಗೆ ಬ್ಯಾಟ್ರಿನ ರೀಚಾರ್ಜ್ ಮಾಡಿ. ಆದರೆ ಈ ಕ್ಲೈಂಟ್ ಬಗ್ಗೆ ನನಗೆ ವಿಶೇಷವಾದ ಗೌರವ, ವಿಶೇಷವಾದ ಕಾಳಜಿ, ವಿಶೇಷವಾದ ಇಂಟ್ರೆಸ್ಟ್. ಯಾಕೆ ಅಂದರೆ ನಂತರನೇ ಮರ್ಕ್ಯುರಿ. ಎಲ್ಲರೂ ಎಚ್ಚೆತ್ಕೊಳ್ಳಿ. ಎಲ್ಲರೂ ಇದೇ ಥರ ಇದ್ದರೆ ನಿಮ್ಮ ಪ್ರಕರಣಗಳು ಸುಖಾಂತ್ಯವಾಗುತ್ತೆ. ಈ ಕಾಲಕ್ಕೆ ತಕ್ಕಂತೆ ನಾವಿರಬೇಕು. ಸೊ ನನ್ನ ಕೊಲೀಗ್ ಹೊಸಪೇಟೆಯಿಂದ ಬಂದಿದ್ದಂತಹ ಸಲೀಂ ಕೂಡ ಈ ವಿಡಿಯೋದಲ್ಲಿ ಕಂಟಿನ್ಯೂಯೇಷನಲ್ಲಿ ಅವರು ಮಾತಾಡ್ತಾರೆ. ಅವರ ಎಕ್ಸ್ಪೀರಿಯೆನ್ಸು, ಅವರು ನನ್ನ ಜೊತೆ ಹೇಗಿರ್ತಾರೆ, ಸಲೀಂ ಮತ್ತು ಅಶ್ವಥ್ ಅವರಿಬ್ಬರ ಬಗ್ಗೆನೂ ನಾನು ಹೇಳಲೇಬೇಕು. ಬೇರೆ ಎಲ್ಲ ಕೊಲೀಗ್ಸ್ ನಾನು ಇಲ್ಲದೇ ಇದ್ದಾಗ ನೋಡ್ಕೋತಾರೆ, ನಾನು ಹೋದ ತಕ್ಷಣ ಅವರು ಆ ಕೇಸಿಗೆ ಬರೋದೇ ಇಲ್ಲ. ನೀವುಗಳು ಬರದೇ ಹೋದರೆ ನಿಮಗೆ ಲಾಸ್. ಆದರೆ ಈ ಇಬ್ಬರು ಕೊಲೀಗ್ಸ್ ಮಾತ್ರ ಯಾವಾಗಲೂ ನನ್ನ ಬೆನ್ನ ಹಿಂದಿಗೆ ಬಿದ್ದು ಕಲಿತಾರೆ. ಈ ಬೆನ್ನ ಹಿಂದೆ ಸೀನಿಯರ್ಸ್ ಬಿದ್ದು ಕಲಿತ್ರೆ ಮಾತ್ರ ಬರೋವಂಥದ್ದು, ಇಲ್ಲ ಅಂದರೆ ಬರಲ್ಲ. ಸೊ ನನ್ನ ವಾಹನ ಚಾಲಕರು ಒಂದೆರಡು ಮಾತಾಡ್ತಾರಂತೆ. ಸೊ ಮಹದೇವ್ ಹೇಳಿ. ಏನಿಲ್ಲ ಸರ್, ನೀವು ಎಂದಕ್ಕೆ ಅವರು ನಿಮ್ಮನ್ನು ಚಾಯ್ಸ್ ಮಾಡಿದ್ದಾರೆ ಅಂತಂದರೆ, ನೀವು ಬೆಳಗ್ಗೆ 5 ಗಂಟೆ ಎದ್ದಾಗಿಂದನೂ ಕೂಡ ಇದುವರೆಗೂ ಫುಲ್ ಆ್ಯಕ್ಟಿವ್ ಆಗಿದ್ದೀರಾ. ನಿಮ್ಮ ಆ್ಯಕ್ಟಿವ್ನೆಸ್ಸೇ ಅವ್ರಿಗೆ ಇಷ್ಟ ಆಗಿದೆ ಅಂತ ಅನಿಸುತ್ತೆ. ನೀವು ಫೋನಲ್ಲಿ ಅಲ್ಲಿ ಕೋರ್ಟಲ್ಲಿ ಮಾತಾಡೋದಲ್ದೇ ಇಲ್ಲೂ ಕೂಡ ಫೋನಲ್ಲಿ ಮೋಟಿವೇಶನ್ ಮಾಡ್ತಾನೆ ಇರ್ತೀರಾ. ಅದನ್ನು ಮಾಡೋಣ, ಹೀಗೆ ಮಾಡೋಣ, ಆ ಥರ ಮಾಡೋಣ, ಇದು 100% ಸಕ್ಸಸ್ ಆಗುತ್ತೆ ಅಂತೇಳಿ ನೀವು ನಿಮ್ಮ ಎಫೆಕ್ಟ್ ಆಗ್ತಾ ಇರ್ತೀರಲ್ಲ, ಅದಕ್ಕೋಸ್ಕರ ಅವ್ರು ಇದು ಮಾಡ್ತಾರೆ. ನಾನಾದರೂ ನೋಡಿ ಡ್ರೈವ್ ಮಾಡ್ಕೊಂಡ್ ಬಂದೆ, ಮಲ್ಕೊಂಡೆ, ಎದ್ದೆ ಮತ್ತೆ ಓಡಿಸ್ತಾ ಇದ್ದೀವಿ. ನೀವು ಬೆಳಿಗ್ಗೆ ಎದ್ದಾಗಿಂದ ಹಂಗೇ ಇದ್ದೀರಾ, ಅದೇ ಸ್ಪಿರಿಟಲ್ಲೇ ಇದ್ದೀರಾ, ಕಣ್ಣೇ ಮುಚ್ಚಿಲ್ಲ ನೀವು. ಅದೇ ನಿಮ್ಮ ಸ್ಪಿರಿಟ್ಗೆ ಅವರು ಅದನ್ನ ಅಪ್ರಿಷಿಯೇಟ್ ಮಾಡ್ತಾರೆ ಸರ್ ನಿಮ್ಮನ್ನ. ಅದಕ್ಕೋಸ್ಕರ ನಾನು ಏನ್ ಹೇಳಕ್ ಬರ್ತೀನಿ ಅಂದ್ರೆ, ನಿಮ್ಮನ್ನೇ ಚಾಯ್ಸ್ ಮಾಡಿ ಕೆಲವರೆಲ್ಲ. ಮತ್ತೆ ಇವತ್ತು ಒಂದು ಚಾನಲ್ ಇದೆ, ಯೂಟ್ಯೂಬ್ ಚಾನಲ್, ಅದನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಮಹದೇವ್. ನೀವು ಅಷ್ಟೇ ನನಗೆ ವೆರಿ ಫ್ರೆಂಡ್ಲಿ ಆಗಿ ನನ್ನ ಜೊತೆ ಕಾರಲ್ಲಿ ಬರ್ತಾ ಇರ್ತೀರಾ, ಹೋಗ್ತಾ ಇರ್ತೀರಾ. ನನಗೂ ಅಷ್ಟೇ, ಇವೆಲ್ಲ ಗಾಡ್ಸ್ ಗಿಫ್ಟ್. ಥ್ಯಾಂಕ್ ಯು ಮಹದೇವ್. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ನೋಡಿ, ಈ ಥರ ನಾನು ರಾತ್ರಿ ಈಗ 9:45, ಬೆಳಗ್ಗೆ ಹೋಗ್ಬೇಕಾದ್ರೂ ಕತ್ಲು, ರಾತ್ರಿ ಬರಬೇಕಾದ್ರೂ ಕತ್ಲು, ಬೆಳಗ್ಗೆ ಹೋಗ್ಬೇಕಾದ್ರೂ ಕತ್ಲು, ಬೆಳಗ್ಗೆ ಧೋ ಅಂತ ಮಳೆ ಸುರಿತಾ ಇತ್ತು. ನಾವು ಯಾವತ್ತೂ ಲೇಸಿಯಾಗಿ ಮನೇಲಿ ಕೂತ್ಕೊಳ್ಳಿಲ್ಲ. ಮನೇಲೇ ಇರೋ ಜಾಗದಲ್ಲೇ ಎಲ್ಲ ಆಗಬೇಕು ಅಂತ ನಾನು ಕೇಳಲೂ ಇಲ್ಲ. ಈ ಥರ ಗಾಡ್ಸ್ ಗಿಫ್ಟ್ ಕ್ಲೈಂಟ್ಗಳಾಗ್ಬೋದು, ಅವ್ರು ಕೊಡೋ ಫೆಸಿಲಿಟೀಸ್ ಆಗ್ಬೋದು, ಸಿಗೋವಂಥದ್ದು ಯಾವಾಗ ನಾವು ಲಾಯಲ್ ಆಗಿದ್ದಾಗ ಇದೆಲ್ಲವೂ ಸಾಧ್ಯ. ಸೊ ಎಲ್ಲ ಕೊಲೀಗ್ಸ್ ಇದೇ ಥರ ಅಪ್ಡೇಟ್ ಮಾಡಿಕೊಂಡ್ರೆ ನೀವು ಅಷ್ಟೇ ಪ್ರೊಫೆಷನ್ ಲಾಂಗ್ ಟರ್ಮ್ ಉಳ್ಕೋಬೋದು. ನನ್ನ ಕೊಲೀಗ್ ಕೂಡ ಮಾತಾಡಿದ್ದಾರೆ. ಇದೇ ವಿಡಿಯೋ ಕಂಟಿನ್ಯೂಷನಲ್ಲಿ ಇದನ್ನು ವಾಚ್ ಮಾಡಿ. ಥ್ಯಾಂಕ್ ಯು ಆಲ್. ಇವತ್ತು ಮಾನ್ಯ ನ್ಯಾಯಾಲಯದಲ್ಲಿ, ಅಂದರೆ ನಮ್ಮ ಕೌಟುಂಬಿಕ ನ್ಯಾಯಾಲಯ ಕೊಪ್ಪಳ, ಈ ಒಂದು ನ್ಯಾಯಾಲಯದಲ್ಲಿ ನಮ್ಮ ಕ್ಲೈಂಟ್ ಭಾಗ್ಯಶ್ರೀ ಅವರ ಪ್ರಕರಣ, ಈ ಪ್ರಕರಣದ ಬಗ್ಗೆ ನನ್ನೊಂದೆರಡು ಮಾತು. ಇವತ್ತಿನ ಮುಖ್ಯ ವಿಚಾರಣೆಯಲ್ಲಿ ನಮ್ಮ ಪರ ಇತ್ತು, ನಮ್ಮ ಕಕ್ಷಿದಾರರ ಪರ ನಾವು ಮುಂದುವರಿಸಿದ್ವಿ. ಇದಕ್ಕಿಂತ ಮೊದಲು ನಮ್ಮ ಗುರುಗಳಾದಂಥ ಅನಿಲ್ ವಿರಾಟ್ ಸರ್ ಅವರು ಸುಮಾರು 400ಕ್ಕೂ ಅಧಿಕ ಪೇಜುಗಳ ಹೊಂದಿರುವಂಥ, ಸುಮಾರು 20ಕ್ಕೂ ಅಧಿಕ ವಿವಿಧ ರೀತಿಯ ದಾಖಲೆ ಸಮೇತ ನಾವು ಇವತ್ತು ನ್ಯಾಯಾಲಯಕ್ಕೆ ನಮ್ಮ ಎದುರುದಾರ ವಕೀಲರಿಗೂ
ಒಂದು ಪ್ರತಿಯನ್ನು ನೀಡಿ ಅವರ ಸಹಿಯನ್ನು ಮಾಡಿಕೊಂಡು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿ ನಮ್ಮ ಮುಖ್ಯ ವಿಚಾರಣೆಗೆ ನಮ್ಮ ಕಕ್ಷಿದಾರರನ್ನು ಕಟಕಟೆಯನ್ನು ಹತ್ತಿಸಿ ಪ್ರಮಾಣವನ್ನು ಹೇಳಿ ನಾವು ಸಲ್ಲಿಸಿರುವಂಥ 400ಕ್ಕೂ ಅಧಿಕ ಪ್ರತಿಗಳನ್ನು ಹೊಂದಿರುವಂಥ ಆ ಒಂದು ನಮ್ಮ ಮುಖ್ಯ ವಿಚಾರಣೆ ಕೂಲಂಕುಷವಾಗಿ ಅವು ಸುಮಾರು 20ಕ್ಕೂ ಅಧಿಕ ವಿವಿಧ ದಾಖಲೆಗಳು ಹೊಂದು ಪ್ರತಿಯೊಂದೊಂದು ಕೂಲಂಕುಷವಾಗಿ ಒಂದೊಂದೊಂದನ್ನು ವಿವರವಾಗಿ ನಮ್ಮ ಕಕ್ಷಿದಾರರಿಂದ ವ್ಯಕ್ತಪಡಿಸಿ ಆ ಯಾವ ದಾಖಲೆ ಯಾವ ರೀತಿಯಲ್ಲಿ ನ್ಯಾಯಾಧೀಶರು ಕೂಡ ಯಾವುದೂ ಚಾಚು ತಪ್ಪದೆ ಒಂದನ್ನು ಸಹ ಬಿಡದೆ ತಗೊಂಡವರೆಗೂ ಬಿಡಲಿಲ್ಲ. ನ್ಯಾಯಾಲಯದಲ್ಲಿ ಇವತ್ತಿನ ಒಂದು ಸಂದರ್ಭ ಹೀಗಿತ್ತು. ಒಂದು ಸಣ್ಣ ಸಂಗತಿ ಅಂದರೆ ಕೆಲವೊಂದು ವಿಚಾರಗಳಲ್ಲಿ ನ್ಯಾಯಾಧೀಶರು ನಮ್ಮ ಒಂದು ದಾಖಲೆಗಳನ್ನು ಸಂಪೂರ್ಣವಾಗಿ ಸ್ವೀಕರಿಸದೇ ಇದ್ದ ಸಂದರ್ಭದಲ್ಲಿ ನಮ್ಮ ಗುರುಗಳು ಮತ್ತು ಹಿರಿಯ ವಕೀಲರಾದ ಅನಿಲ್ ರಾಜ್ ಸರ್ ಮಾನ್ಯ ನ್ಯಾಯಾಲಯವು ವಿಚಾರಣಾಧೀನ ನ್ಯಾಯಾಲಯ, ಇದರ ಮೇಲೆಯೂ ಸಹ ಮನವಿಗಳು ನ್ಯಾಯಾಲಯಗಳು ಇದ್ದಾವೆ ಅನ್ನೋ ಮನವರಿಕೆ ಕೂಡ ಮಾಡಲಾಗ್ತದೆ. ನಮ್ಮ ಕಕ್ಷಿದಾರರ ಸಂತೃಪ್ತಿಯು ನಮ್ಮ ಒಂದು ಸೇವೆಯಿಂದಿರಬೇಕು ಅಂತೇಳಿ ಅನಿಲ್ ರಾಜ್ ಸಾಹೇಬರು ನಮಗೆ ಹೇಳಿಕೊಟ್ರು. ಮತ್ತು ನ್ಯಾಯಾಲಯಕ್ಕೂ ತನ್ನದೇ ಒಂದು ಪರಿಧಿಯಲ್ಲಿ ಕೆಲಸ ಮಾಡಬೇಕು. ಮತ್ತು ನಮ್ಮ ಕಕ್ಷಿದಾರರು ನ್ಯಾಯಾಲಯಕ್ಕೆ ತಮ್ಮ ಸಾಕ್ಷಿ ನೀಡಿದಾಗ ಸಂಪೂರ್ಣ ಮಾಹಿತಿಯನ್ನು ಕೂಡ ತಗೋಬೇಕು. ಅದು ಮತ್ತು ಪ್ರತಿಗಳಲ್ಲಿ ನ್ಯಾಯಾಲಯದ ಆದೇಶ ಪ್ರತಿಗಳು ನಮೂದು ಆಗಬೇಕು ಅಂಥೇಳಿ ಆಗುವವರೆಗೂ ಸಹ ನಾವು ಬಿಡಲಿಲ್ಲ. ಸಂಪೂರ್ಣವಾಗಿ ಇವತ್ತಿನ ಒಂದು ಈ ಒಂದು ಮುಖ್ಯ ವಿಚಾರಣೆಯು ಅದ್ಭುತ ಮತ್ತು ನಾವು ಇವಾಗ ಜರುಗಿತು. ನಾವು ಅದರಿಂದ ಕೂಡ ಸುಮಾರು ಮತ್ತು ಎಷ್ಟೋ ಒಂದು ವಿಚಾರಗಳು ಸಹ ನಾವು ಕಲಿಬೇಕಾಯಿತು. ಧನ್ಯವಾದಗಳು ಅನಿಲ್ ಸರ್. ಇವತ್ತಿನ ನಿಮ್ಮೊಂದಿಗೆ ನಾವು ಪುನಃ ಜಾಯ್ನ್ ಆಗಿದ್ವಿ. ನೀವು ನಮ್ಮ ಕಕ್ಷಿದಾರರು ಮತ್ತು ನಮ್ಮ ಫ್ರೆಂಡು ಅಶ್ವಥ್ ನಾರಾಯಣ್ ಜೊತೆ ಸಂಭಾಷಣೆ ಮಾಡೋ ಟೈಮಲ್ಲಿ ನಾನು ಬೇರೆ ಸ್ವಲ್ಪ ಕೆಲಸಕ್ಕೆ ಹೋಗಬೇಕಾಯಿತು. ಅವತ್ತು ಜಾಯ್ನ್ ಮಾಡೋಕ್ಕಾಗಿದ್ದಿಲ್ಲ. ಈಗ ನಾನು ನನ್ನ ಆಫೀಸಿಗೆ ಬಂದು ನಿಮ್ಮೊಂದಿಗೆ ಒಂದೆರಡು ಮಾತು ಹಂಚ್ಕೋಬೇಕನ್ನಿಸ್ತು. ಆದ್ದರಿಂದ ಈ ಒಂದು ಸಣ್ಣ ವಿಡಿಯೋ ಮಾಡೋ ಮುಖಾಂತರ ಹಂಚಿಕೊಂಡಿದ್ದೇನೆ. ನಾನು ಪುನಃ ನಿಮಗೆ ಮತ್ತೆ ಧನ್ಯವಾದ ಹೇಳುತ್ತೇನೆ. ಇವತ್ತು ಸಹ ನಾನು ಅನೇಕ ಉತ್ತಮವಾದ ಘಟ್ಟಗಳು ತಮ್ಮಿಂದ ಕಲಿಬೇಕಾಯಿತು. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಗುಡ್ ಈವ್ನಿಂಗ್ ಸಲೀಂ. ನೀವು ವಿಡಿಯೋ ಮಾಡಿ ನನಗೆ ಹೇಳಿದ್ರಿ ಕೊಪ್ಪಳದಲ್ಲಿ ನಾವು ಕಲ್ತ್ಕೊಂಡ್ವಿ, ಇವತ್ತು ಬರೋಕ್ಕಾಗಲಿಲ್ಲ ಅಂತ. ನೋ ಪ್ರಾಬ್ಲಮ್. ನೀವು ಇಷ್ಟು ಇಂಟ್ರೆಸ್ಟ್ ತೋರಿಸಿ ಯಾವಾಗಲೂ ಕೋರ್ಟ್ಗಳಿಗೆ ನನ್ನ ಜೊತೆ ಬರ್ತೀರಾ, ಹೊಸಪೇಟೆಯಿಂದ ಅಲ್ಲಿ ತನಕ ಬರ್ತೀರಾ. ಬೇರೆ ಎಲ್ಲ ಕೊಲೀಗ್ಸ್ ಏನು ಮಾಡ್ತಾರೆ ಅಂದರೆ, ನಾನು ಇಲ್ಲದೇ ಇದ್ದಾಗ ಕೇಸ್ ನೋಡ್ಕೋತಾರೆ. ನಾನು ಹೊರಟೋದ ತಕ್ಷಣ ನಾನೇನಾದರೂ ಆ ಕೇಸಿಗೆ ನನ್ನ ಕೇಸ್ಗಳಿಗೆ ಹೋದರೆ ಅವರು ಇನ್ನೂ ಆ ಕೇಸಿಗೆ ಬರಲ್ಲ. ನಾನು ಇಲ್ಲದೆ ಇದ್ದಾಗ ಮಾತ್ರ ಬರ್ತಾರೆ, ನಾನು ಇದ್ದಾಗ ನಾನು ಬರಲ್ಲ. ಅವ್ರು ನೋಡ್ಕೊಳ್ಳೋದೇ ಇಲ್ಲ. ಆದರೆ ನೀವು ಮತ್ತು ಅಶ್ವಥ್ ಇಬ್ಬರು ಹೇಗೆ ಅಂದರೆ, ನಾನು ಹೋದ್ರೇನು ನೀವು ಬರ್ತೀರಾ, ನಾನು ಹೋಗದೇ ಇದ್ದಾಗಲೂ ನೀವು ನನಗೆ ನನ್ನ ಟೀಮ್ ವರ್ಕ್ ಥರ ನನಗೆ ಹೆಲ್ಪ್ ಮಾಡ್ತೀರಾ. ಸೊ ನಾನು ನಿಮ್ಮಲ್ಲಿ ತುಂಬ ಅಪ್ರಿಷಿಯೇಟ್ ಮಾಡುವಂಥದ್ದು ಲರ್ನಿಂಗ್ ಪ್ರೋಸೆಸ್ ನಿಮ್ಮಿಬ್ಬರಿಗೂ ಇದೆ. ಸೊ ನೀವು ಅಷ್ಟೇ ಯಾವಾಗಲೂ ಅಷ್ಟೇ ಕ್ಲೈಂಟ್ ಫ್ರೆಂಡ್ಲಿ ಆಗಿರಿ, ಕ್ಲೈಂಟ್ಗೆ ಈಸಿ ಆ್ಯಕ್ಸಿಸ್ ಆಗಿರಿ, ಕ್ಲೈಂಟ್ಗೆ ಸಪೋರ್ಟಿವ್ ಆಗಿರಿ. ಯಾವುದೇ ಕ್ಲೈಂಟ್ ಆಗಿರಲಿ, ನಾವು ತೊಗೊಳ್ಳೋ ಫೀಸ್ಗೆ ತಕ್ಕಂತೆ ಲಾಯಲ್ ಆಗಿದ್ದರೆ ಕ್ಲೈಂಟ್ಸ್ ಯಾವಾಗಲೂ ನಮ್ಮನ್ನೇ ಬೇಕು ಅನ್ನೋಷ್ಟು ಡಿಮ್ಯಾಂಡ್ ಮಾಡ್ತಾರೆ. ಜೊತೆಗೆ ನಾಲೆಡ್ಜ್ ಇಟ್ಕೋಬೇಕು, ಹಾರ್ಡ್ ವರ್ಕ್ ಮಾಡಬೇಕು. ಕ್ಲೈಂಟ್ಗೆ ನಾವು ನಮ್ಮ ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು. ಯಾಕೆಂದರೆ ಕ್ಲೈಂಟ್ ಯಾವಾಗಲೂ ಬೆಸ್ಟ್ ಆಪ್ಷನ್ನ ನೋಡ್ತಾರೆ. ಇವಾಗೆಲ್ಲ ಗೂಗಲ್ ಕ್ಲೈಂಟ್ ನೋಡಿದ್ರಲ್ಲ, ಕೊಪ್ಪಳ ಕ್ಲೈಂಟ್ ಎಷ್ಟು ಇಂಟೆಲಿಜೆಂಟ್ ಇದ್ದಾರೆ ಅಂತ. ಎಲ್ಲ ಮಾಮೂಲಿ ಕ್ಲೈಂಟ್ ಥರ ಅಲ್ಲ, ಕ್ಲೈಂಟನ್ನು ಹ್ಯಾಂಡಲ್ ಮಾಡೋದು ವೆರಿ ಡಿಫಿಕಲ್ಟ್. ಸೊ ಅವ್ರು ಯಾವಾಗಲೂ ನಮ್ಮ ಪ್ರೆಸೆಂಟೇಷನ್ ಸ್ಕಿಲ್ನ ಕೋರ್ಟಲ್ಲಿ ನೋಡ್ತಾರೆ, ನಾವು ಹೇಗಿರ್ತೀವಿ ಅಂತ ನೋಡ್ತಾರೆ. ಸೊ ಅದಿರಬೇಕು ಅಂದರೆ ನೀವು ಕಲ್ತ್ಕೋತಾ ಇದ್ದೀರಾ, ಕಲ್ತ್ಕೊಳ್ಳಿ. ಧೈರ್ಯವಾಗಿರಬೇಕು, ನಾಲೆಡ್ಜ್ ಇರಬೇಕು. ನಾವು ಏನು ಹೇಳ್ತೀವಿ ಅದನ್ನು ಕ್ಲಾರಿಟಿಯಾಗಿ ಓದ್ಕೊಂಡು ಬಂದು ಮಾಡಬೇಕು. ಆಗ ಕ್ಲೈಂಟು ಪರ್ಸನಲ್ ಆಗಿ ನೋಡಿ ನಮ್ಮನ್ನು ನೀವೇ ಬೇಕು ಅನ್ನೋಷ್ಟು ಡಿಮ್ಯಾಂಡ್ ಮಾಡ್ತಾರೆ. ನೀವು ಪ್ರೊಫೆಷನಲ್ ಮುಂದುವರಿರಿ. ಥ್ಯಾಂಕ್ ಯು. ನಿಮ್ಮ ವಿಡಿಯೋ ಚೆನ್ನಾಗಿತ್ತು. ಬೈ.